ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡಲ್ವುಡ್ನ ಹಾಸ್ಯ ನಟ ಚಿಕ್ಕಣ್ಣನಿಗೆ ಅದೆಷ್ಟು ಸಲ ಮದುವೆ ಆಗಿದೆಯೋ ಏನೋ. ಹೌದು, ಸುಮಾರು ಮಂದಿ ಜೊತೆ ಚಿಕ್ಕಣ್ಣನ ಮದುವೆ ತುಳುಕು ಹಾಕಿಕೊಂಡಿತ್ತು. ಆದರೀಗ ಚಿಕ್ಕಣ್ಣ ಆಫೀಸಿಯಲ್ ಸಪ್ತಪದಿ ತಿಳಿಯೋಕೆ ಸಜ್ಜಾಗಿದ್ದಾರೆ. ಇಷ್ಟಕ್ಕೂ ಹುಡುಗಿ ಯಾರು ಗೊತ್ತಾ? ಆಕೆಯ ಫೋಟೋಸ್ ವೈರಲ್ ಆಗಿದ್ದೇಗೆ ಅನ್ನೋದು ಕಲರ್ಫುಲ್ ಕಹಾನಿ ಇಲ್ಲಿದೆ ನೋಡಿ. ಮೊನ್ನೆಯಷ್ಟೇ ಸಪ್ತಪದಿ ತುಳಿದ ಕರ್ನಾಟಕದ ನಂಬರ್ 1 ನಿರೂಪಕಿ ಅನುಶ್ರೀ ಸೇರಿದಂತೆ ಸಾಕಷ್ಟು ಮಂದಿ ಜೊತೆ ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣನ ಮದುವೆ ತುಳುಕು ಹಾಕಿಕೊಂಡಿತ್ತು. ಆದರೆ ಅದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದಂತೆ ಅಂತೆಕಂತೆಗಳು. ಆದರೀಗ ಸ್ವತಃ ಚಿಕ್ಕಣ್ಣನೇ ಅಧಿಕೃತವಾಗಿ ಮದುವೆ ಆಗ್ತಿರೋ ಹುಡುಗಿಯ ಕೈ ಹಿಡಿದು ಫೋಟೋಗಳ ಮೂಲಕ ಕನ್ನಡಿಗರ ಮುಂದೆ ಲಾಕ್ ಆಗಿದ್ದಾರೆ. ಈಕೆಯ ಹೆಸರು ಪಾವನ KC ಗೌಡ. ಸಕ್ಕರೆ ನಾಡು ಮಂಡ್ಯ ಗೌಡ್ರ ಮನೆಯ ಹುಡುಗಿ. ಇದೇ ಹುಡುಗಿ ನೋಡಿ ನಮ್ಮ ಚಿಕ್ಕಣ್ಣನ ಕೈ ಹಿಡಿತಿರೋ ಅದೃಷ್ಟವಂತೆ. ಅಂದ ಹಾಗೆ ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಇರೋ ಮಹದೇವಪುರದ ಚಂದೋಳಿ ಚೆಲುವೆ ಈಕೆ. ನಿನ್ನೆ ಮೈಸೂರಿನಲ್ಲಿ ನಡೆದ ಆಕೆಯ ಅಣ್ಣನ ಮಗನ ಬರ್ತ್ಡೇಗೆ ಚಿಕ್ಕಣ್ಣ ಹೋಗಿದ್ದರು. ಆಗ ಯಾರೋ ಕ್ಲಿಕ್ಕಿಸಿದ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿಬಿಟ್ಟಿವೆ. ಆ ಮೂಲಕ ಇಷ್ಟು ದಿನ ಗುಟ್ಟಾಗಿ ಇಟ್ಟಿದ್ದ ಚಿಕ್ಕಣ್ಣನ ಮದುವೆ ಮ್ಯಾಟರ್ ಇದೀಗ ರಟ್ಟಾಗಿದೆ. ಅಂದ ಹಾಗೆ ಮಹದೇವಪುರ ಊರಿಗೂ ಇತಿಹಾಸದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಚಿತ್ರರಂಗಕ್ಕೂ ಈ ಊರಿಗೂ ಅಭಿನವ ಭಾವ ಸಂಬಂಧ. ಯಾಕಂದರೆ ಇದನ್ನು ಶೂಟಿಂಗ್ ಮಹದೇವಪುರ ಅಂತಲೇ ಎಲ್ಲರೂ ಕರೀತಾರೆ. ರಜನಿಕಾಂತ್ ಸೇರಿದಂತೆ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಸ್ಟಾರ್ಗಳು ಸಿನಿಮಾಗಳು ಈ ಊರಲ್ಲಿ ಚಿತ್ರೀಕರಣಗೊಂಡಿವೆ. ಮತ್ತು ಸಾಹುಕಾರ, ದಳಪತಿ, ರಾಮಕೃಷ್ಣ, ಸೂರಪ್ಪ ಸೇರಿದಂತೆ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವೀಸ್ ಇಲ್ಲಿ ಚಿತ್ರೀಕರಣಗೊಂಡಿವೆ. ಹಾಗಂತ ಚಿತ್ರರಂಗಕ್ಕೂ ಚಿಕ್ಕಣ್ಣ ಕೈ ಹಿಡಿತಿರುವ ಪಾವನಗೌಡಗೂ ಲಿಂಕ್ ಇಲ್ಲ. ಚಿತ್ರರಂಗಕ್ಕೆ ಐತಿಹಾಸಿಕ ನಂಟಿರೋ ಊರಿಗೆ ಅಳಿಯನಾಗಲು ಹೊರಟಿರುವ ಚಿಕ್ಕಣ್ಣ ಹುಡುಗಿ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಟಿಪಿಕಲ್ ಹಳ್ಳಿ ಹುಡುಗಿ ಆಗಿರೋ ಪಾವನ ಸದ್ಯ ಮೈಸೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರುವ ಚಿಕ್ಕಣ್ಣನ ಭಾವಿ ಪತ್ನಿ ಪಾವನ ಡಿಕಂಪೋಸ್ ಆಗುವ ಪ್ಲಾಸ್ಟಿಕ್ ಕವರ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ಸ್ಮಾಲ್ ಬಿಸ್ನೆಸ್ ವುಮೆನ್ ಆಗಿ ಒಂದಷ್ಟು ಮಂದಿಗೆ ಕೆಲಸ ನೀಡಿರುವ ಪಾವನಗೆ ಇದು ಪ್ಯೂರ್ ಅರೇಂಜ್ ಮ್ಯಾರೇಜ್ ಆಗಿದೆ. ನೂರಾರು ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದನಾಗಿ ನಟಿಸಿರುವ ಚಿಕ್ಕಣ್ಣ ಕಳೆದ ವರ್ಷ ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿದ್ದರು. ಗಾರೆಯಿಂದ ತಾರೆ ಅನ್ನೋ ಟೈಟಲ್ ಕೂಡ ಪಡೆದ ಚಿಕ್ಕಣ್ಣ ಆರಂಭದ ದಿನಗಳಲ್ಲಿ ಜೀವನಕ್ಕಾಗಿ ಗಾರೆ ಕೆಲಸ ಮಾಡುತ್ತಿದ್ದರು. ನಂತರ TV ಚಾನಲಲ್ಲಿ ನಿರೂಪಣೆ ಮಾಡೋಕೆ ಮುಂದಾಗಿದ್ದರು. ಆದರೆ ಈಗ ಚಿಕ್ಕಣ್ಣ ಕೋಟ್ಯಾಧಿಪತಿ, ಎಲ್ಲ ಸ್ಟಾರ್ ಹೀರೋಗಳ ಫೇವರೆಟ್ ಕಾಮಿಡಿಯನ್. ಸದ್ಯ ಲಕ್ಷ್ಮೀಪುತ್ರ ಅನ್ನೋ ಮತ್ತೊಂದು ಸಿನಿಮಾದಲ್ಲಿ ನಾಯಕ ನಟ ಕೂಡ ಹೌದು. ಮದುವೆ ವಿಷಯವನ್ನು ಒಂದೊಳ್ಳೆ ಸಂದರ್ಭ ನೋಡಿ ಆಫೀಸಿಯಲ್ ತಾನೇ ಅನೌನ್ಸ್ ಮಾಡೋಣ ಅಂತಿದ್ರು ಚಿಕ್ಕಣ್ಣ. ಆದ್ರೀಗ ಹೇಗೋ ಫೋಟೋಗಳು ಮೂಲಕ ಫೋಟೋಸ್ ವೈರಲ್ ಬಯಲಾಗಿ ಬಿಟ್ಟಿವೆ. ಹಾಗಾಗಿ ಲಕ್ಷ್ಮೀಪುತ್ರ ಸಿನಿಮಾ ಮುಗಿತಾ ಇದ್ದಂತೆ ಹಸೆಮಣೆ ಏರೋಕೆ ಯೋಜನೆ ರೂಪಿಸಿದ್ದಾರೆ. ಇನ್ನು ಚಿಕ್ಕಣ್ಣ ಈ ಬಗ್ಗೆ ಎಲ್ಲದರಲ್ಲೂ ಸ್ಪಷ್ಟನೆ ನೀಡುವವರೆಗೂ ಮದುವೆ ಮ್ಯಾಟರ್ ಬೀಳಲ್ಲ, ಫುಲ್ ಸ್ಟಾಪ್. ಸೊ ಸಂತ್ರಸ್ತರಾಗಿರೋ ಚಿಕ್ಕಣ್ಣ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಹೇಳೋಣ.